ಹಿಂಸೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿ. 30 ವರ್ಷ ಮೇಲೆ ಆಗೈತೆ, ಒಂದು ಸ್ಥಾನ ಇಲ್ಲ ನಮ್ದಿಲ್ಲಿ. ಹೊಟ್ಟೆ ನಾವು ಒಂದು ಸಾಯ ನೀವಂತ ಬೇಸೋರು ನಮ್ಮ ಮನೆ ಜೀವನ ನಡೆಸ್ತಾರೆ ಸರ್ ಅವರು. ಅವ್ರಿಗೇನು ನಾವು ಎಲ್ಲ ಇದೆ ಮೂಲಿಗೆ ಇದೀವಿ. ಹೇಳೋಗೆ ಸರ್ ಅವ್ರು ಅವತ್ತಿಗೆ ಕುತ್ಕೊಂಡು ಮಾರ್ಕೊಂಡಂತೆ ಯಾರಿಗೂ ತೊಂದರೆ ಇಲ್ದಂಗೆ ಇಟ್ಟಿದ್ದು ಸರ್. ಬರ್ತಾರ ಎತ್ತುತ್ತಾರ, ಬರ್ತಾರ ಎಲ್ಲಿವರೆಗೆ ಅಂತ ಮಾಡ್ಬೇಕು ನಮ್ಮ ಜೀವನ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀವಿ? ತಮ್ಮ ಪ್ರಾಬ್ಲಮ್ ಏನು? ನಮಗಿಲ್ಲ ಅಂಗಡಿಗಳು ಮುಂಚೆ ಇಲ್ಲ ಇಟ್ಕೊಂಡಿದ್ವಿ ಸರ್. ಫಸ್ಟ್ ಅಲ್ಲೆಲ್ಲಿ ತೆಗಿಸಿ ಮತ್ತೆ ಇಲ್ಲಿ ಇಟ್ಕೊಂಡ್ವಿ. ಕೊನೆಗೆ ಇಟ್ಕೊಂಡ ಮೇಲೆ ಅವ್ರು ಪೂಜಾರಿ ವಿಜಿ ಬಂದು ಇಲ್ಲ ನಿಮ್ಮ ಅಂಗಡಿಗಳೆಲ್ಲ ತೆಗಿಸ್ತೀನಿ, ಫಸ್ಟ್ ನೀವು ತೆಗಿಲೇಬೇಕು, ನಮಗೆ ಇರೋದು ಅಧಿಕಾರ ನಿಮಗಿಲ್ಲ ಅಂತ ಮಾತಾಡ್ತಾಯಿದ್ದಾರೆ. ಸರಿ ನಿಮ್ಗೆ ಗುಡಿ ಪೂಜೆ ಆಯ್ತಲ್ಲ, ನೀವು ಎದಕ್ಕೆ ಅಂಗಡಿ ಹಾಕಬೇಕು, ನೀವು ತೆಗೀರಿ, ನಾವು ಜಾತ್ರೆ ಎಲ್ಲ ಮುಗೀತಲ್ಲ, ನಾವೇನೋ 4 ರೊಕ್ಕ ದುಡ್ಕೊಂಬೋದು ಬೇಡ, ನಮ್ಗೆ ಇರೋದು ಇದೆ ಅಲ್ಲ ಆ ಥರ. ನಿಮಗೆ ಒಳಗಡೆ ಗುಡಿ ಒಳಗೆ ಐತಲ್ಲ ಅಂತ ನಾವು ಅಂದಿವಿ ಸರ್. ಅಂದಿದ್ರೆ ನಾವು ಯಾರು ಬರ್ತಾರೋ ಬರಲಿ ನೋಡ್ಕೊಂತ ಹೋಗು ಅಂತಂದ್ರೆ ನಾವು MLA ಸರ್ ಹತ್ರ ನಾವು ಹೋಗಿವಪ್ಪ, ನಾವು MLA ಸರ್ ಇಲ್ಲಿ ಸ್ಥಾನ ಕೊಟ್ಟಿದ್ದಾನೆ, ನೀವು ಒಳಗೆ ಬರಬೇಡ್ರಿ, ಇಲ್ಲಿ ಕುಂತ್ಕೊಂಡು ಮಾರ್ಕ್ಯಾರೆ ಅಂತ ಹೇಳಿದ್ದಾರೆ, ನಾವು ಅಲ್ಲಿಗೆ ಹೋಗ್ತೀವಿ ಅಂತ ನಾವು ಹೋಗೋಣ ನಡಿ, ನಾವು ಕೂಡ ಬರ್ತೀವಿ, ನಮಗಿಲ್ದಂಗೆ ನಿಮ್ಗೆ ಆಯ್ತು ಅಧಿಕಾರ, ನಾವೆಲ್ಲಿ ನಾವು ಕೂಡ ಕೇಳ್ತೀವಿ ಅಂತಂದು ಬಂದಿದ್ದಾರೆ ಸರ್. ಇವತ್ತು ಬಂದು ಪೊಲೀಸರು ನಾವು ಅಲ್ಲಿ ಸಾಹೇಬ್ರ ಹತ್ರ ಸಾರ್ ಹತ್ರ ಹೋಗಿ ಬರ್ತಾರೆ, ಅಂಗಡಿಗಳೆಲ್ಲ ತೆಗಿಸಿಟ್ಟಿದ್ದಾರೆ ಸರ್. ವಿಜಿನೇ ಈ ಥರ ಮಾಡಿದ್ದಾರೆ ನೋಡಿ ಸರ್. 30 ವರ್ಷ ಆಯ್ತು ಸರ್ ಈ ಗಿಡಕ್ಕೆ. ಮುಂಚೆ ಇಲ್ಲೇ ಸರ್ ಅಲ್ಲಿ ಮೂಲೆಗಿದ್ವಿ, ಆ ಮೂಲೆಯಲ್ಲಿದ್ದ ಇಲ್ಲೆಲ್ಲ ಗೇಟು ಕಾಂಪೌಂಡ್ ಎಲ್ಲ ಕಟ್ಕೊಂಡು ಇಲ್ಲಿ ಬಂದು ಮತ್ತೆ ಮಾಡ್ಕೊಂಡ್ವಿ ಸರ್. ಇವ್ರನ್ನ ಕಾಳ ಕಡಪೆ ಇಟ್ಕೊಂಡು ನಾವು ಮಾಡ್ಕೊಂತಿದ್ರೆ ಇವ್ರು ಬಂದು ಮುಂದೆ ಅಂಗಡಿಗಳು ಹಾಕಂದ್ರೆ ಹೆಂಗಪ್ಪ ನೀವು? ನಾವೆಲ್ಲ ಒಂದು 14 ಜನ ಇದ್ದೀವಿ ಸರ್. ನೋಡೋಣ ಏನು ಸರ್, ಈಗ ಸದ್ಯಕ್ಕಂತ ನಮ್ಗೆ ದುಡ್ಡು ತಿಂಬ ದಾರಿ ಅಂತ ತೋರಿಸಿ ಸರ್, ನಮ್ಗೆ ನ್ಯಾಯ ಸಿಗಂಗೆ ಮಾಡಿ, ಇದೇ ನಮ್ಗೆ ಆಧಾರ ಇರೋದು. ಇನ್ನು ಇದು ಬಿಟ್ಟರೆ ನಮ್ಗೆ ಇಲ್ಲ ಹೆಂಗನ ಮಾಡಿದ್ದು ಒಂದು ಹೆಲ್ಪ್ ಮಾಡಿಕೊಟ್ರಿ ಸರ್. ನಮ್ಗೆ ಇವ್ರು ಪೂಜಾರ್ಲಿದ್ದ ನೋಡ್ರಿ ಸರ್, ನಮ್ಗೆ ಇಷ್ಟು ಟಾರ್ಚರ್ ಮಾಡ್ತಾರೆ. ಪೂಜಾರ್ ಹೋಗಿ ಸೀದಾ ಹೋಗಿ ಅವ್ರಿಗೆ ಪೊಲೀಸವ್ರಿಗೆ ಹೇಳ್ತಾರೆ, ಪೊಲೀಸವ್ರಿಲ್ಲ ಅಂದ್ರೆ ಮುನ್ಸಿಪಾಲ್ಟವ್ರಿಗೆ ಹೇಳ್ತಾರೆ. ಇನ್ನು ಹೆಂಗೆ ಸರ್ ನಾವು ಬದುಕೋದಿಲ್ಲ? ಎಷ್ಟು ಜನನ ಅಂತ ಕಾಲಿಟ್ಕೊಂಬನ ಬರೀ ಹೋಗ್ಬೇಕು ಅವ್ರ ಹತ್ರ. ಅವ್ರು ರಾತ್ರಿ ಆಗಲಿ ನಮ್ದಂಗೆ ಹೆಣ್ಮಕ್ಳು ಹೋಗಿ ಕುಂದಿರ್ತೀವಿ ಸರ್, ಅವ್ರ ಮನೆ ಮುಂದುಗಳು ಹೋಗಿ ಕುಂತ್ಕೊಂಡು ನಾವು ಯಾವುದೋ ಅಂಗಡಿ ಇದು ಮಾಡ್ಕೊಂಡ್ರೆ ಈ ಥರ ಟಾರ್ಚರ್ ಕೊಡೋಕೆ ಹಚ್ಚಿದ್ದಾರೆ ಸರ್. ನಾವು ಮಕ್ಕಳು ಮರೀತಾರೆ ಸರ್, ನಾವು ನಮಗಿದೆ ಜೀವನ ಅಲ್ಲ, ನಾವು ಇನ್ನೊಂದು ಬದುಕು ಮಾಡೋದಿಲ್ಲ. ಇದು ಸೂರ್ಯ ನ್ಯೂಸ್ ಕನ್ನಡ.